ಸಾಲ ವಸೂಲಿ ವಿಭಾಗ ನೀವೇನ? ಬ್ಯಾಂಕ್ ಅಲ್ಲಿ ಸಾಲ ವಿತರಣೆ ಮಾಡಿ ನೀವ್ ಯಾಕೆ ವಸೂಲಿ ಮಾಡಕ್ ಹೋಗ್ತಾ ಇದ್ದೀರಿ? ನಿಮ್ಮ ಸಿಬ್ಬಂದಿ ಮೇಲೆಯವರು ಯಾಕೆ ಹೋಗ್ತಾ ಇದ್ದೀರಿ? ನಮ್ಮ ಆಲ್ಗು ಅಮೌಂಟ್ ಹಾಕಿದ್ರು ನೀವ್ ಯಾಕೆ 15 ದಿನ 20 ದಿನ ತಗೊಂತಾ ಇದ್ದೀರಾ? KCC ಸಾಲ 1,50,000 ಕೊಟ್ಟರು ಯಾಕೆ ನಮ್ಗೆ ಅಮೌಂಟ್ ಕೊಡ್ತೀರಾ? ಭಿಕ್ಷಕರ ಕಟ್ಟ 2,000 3,000 ಕೊಡ್ತೀರಾ? ಉತ್ತರ ಹೇಳಿ. KCC ಸಾಲ ನಾವು ಕರೆಕ್ಟ್ ಆಗಿ ಟೈಮ್ ಕೊಟ್ಟಿದ್ರು ಅದನ್ನ ಟೈಮ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಫೈಲಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬರೋ ಬಡ್ಡಿ ಹಣನ ಯಾರು ಲೂಟಿ ಮಾಡ್ತಾ ಇದ್ದಾರೆ? ಇದು ಉತ್ತರ ಬೇಕು ನಮ್ಗೆ. ಶಿವಕುಮಾರ್ ಯಾಕೆ ರಜೆ ಹಾಕಿದ್ದಾರೆ? ನಾನ್ ಕಳ್ಳ ಅಲ್ಲ ಅನ್ನೋದ್ಮೇಲೆ ಯಾಕೆ ನಾನು ಮುಟ್ಕೊಂಡು ನೋಡ್ಬೇಕು? ಬರ್ಬೋದಾಗಿತ್ತಲ್ಲ ಇಲ್ಲಿಗೆ, ಇಲ್ಲಿ ಬಂದು ಉತ್ತರ ಕೊಡ್ಬೋದಾಗಿತ್ತಲ್ಲ. ಯಾರ್ದು ಇದು ಬ್ಯಾಂಕು? ನೀವು ಮಾತ್ರ ಮೇಲೆ ಮಾತ್ರ ಕೂತ್ಕೊಂಡಿರ್ಬೋದು, ಕೆಲವೊಂದು ಅಧಿಕಾರಿಗಳು ವಸೂಲಿ ಮಾಡ್ಕೊಂಡು ದುಡ್ಡನ್ನ ಏನಾಗ್ತಾ ಇದೆ? ಯಾಕೆ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ? ಉತ್ತರ ಕೊಡಿ. 1 ಅವರಿಂದ ಕಾಯ್ತಾ ಇದೀವಿ ನೀವು ಬರ್ಬೇಕು ಅಂತ ಹೇಳಿ. 1 ಅವರಿಂದ ಕಾಯ್ಬೇಕಾ ನಾವಿಲ್ಲಿ? ಏನ್ MD1 ಮಾತಾಡಿದ್ದಾರೆ? ಅಲ್ಲ ಏನ್ ಮಾತಾಡಿದ್ದಾರೆ? ರೈತ ಯಾರು ನೇಣು ಹಾಕೊಂಡಿಲ್ಲಪ್ಪ, ನೇಣು ಹಾಕೊಂಡ ಬಂದು ಹೂವಾರ ಹಾಕ್ತೀನಿ ಅಂತ ಹೇಳಿ ಸರ್. ಇದು ಬ್ಯಾಂಕು ಯಾರ್ದಲ್ಲ, ಅಧಿಕಾರಿಗಳದಲ್ಲ. ನಾವು ಸಾಲ ಪಡೆದು ನಾವು ಮರುಪಾವತಿ ಬರೋ ಬಡ್ಡಿಯಲ್ಲೇ ನಿಮಗೂ ಸ್ಯಾಲರಿ ಕೊಡೋದು. ಇವತ್ತಿಗೆ ಯಾಕೆ ಹೋಗಿಲ್ಲ? KGF ಅಲ್ಲಿ 2.5 ಕೋಟಿಗೆ ಏನ್ ಸರ್ NOC ಕೊಟ್ಟಿದ್ರು, ಅದು ಏನ್ ಮಾಡಿದ್ರು? ಅದನ್ನ ಏನ್ ಸರ್ ಮಾಡಿದ್ರೆ? ಅವ್ನ್ ಜಮೀನ್ ಮಾರಕ್ಕಿದ್ದಾಯ್ತು, ರಿಜಿಸ್ಟರ್ ಆಗಿದ್ದಾಗಾಯ್ತು, ಏನಾಯ್ತದು? ಯಾಕೆ ಅಮಾನತ್ ಮಾಡ್ಬಾರ್ದು ಅಲ್ಲಿ ಮ್ಯಾನೇಜರ್ನ? ನಾವು ಒಂದು ಕಂತು ಕಟ್ಟಿಲ್ಲ ಅಂತ ಹೇಳಿದ್ರೆ ಬಡ್ಡಿ ಹಾಕಿ ನೋಟಿಸ್ ಕಳಿಸಿ ನಾಳೆ ಬೆಳಗ್ಗೆ ಬರ್ತೀನಪ್ಪ ಅಲ್ಲಿಗೆ ಹೊಡಿ ಯಾಕಂತ ಹೇಳ್ತಾರಲ್ಲ, ಅವ್ರಿಗೆ ಯಾಕೆ ಹೇಳ್ತಿಲ್ಲ? ರಾಜಕೀಯ ವ್ಯಕ್ತಿಗಳು, ಮಾಜಿ MLA ಅಂತ ಹೇಳ್ಬಿಟ್ಬಿಡ್ತೀರಾ? ಹೇಳಿ. ಅಲ್ಲಲ್ಲ, ನಾನು ಹೇಳ್ತಾರೆ ಮೌನ ಉತ್ತರ ಅಲ್ಲ. ಮೌನ ಉತ್ತರ ಆದ್ರೆ ಆರಾಮಾಗಿ ಹೋಗ್ಲೆ. 3 ದಿನ ಆಗಿ ನಂಗೆ ಗೊತ್ತಿದ್ದ, ನಾನು ಕೂತ್ಕೊಂತಿದ್ದೆ. 3 ದಿನ ಆಗಿಲ್ಲ ಕೂತ್ಕೊಂತಿರ್ತಾರೆ, ಎದ್ದೇಳಲ್ಲ. ಇದು ಬ್ಯಾಂಕ್ ಉಳಿಬೇಕು, ಇಲ್ಲ ಬೀಗ ಹಾಕ್ಬಿಟ್ಟು ಮನೆಗೆ ಹೋಗ್ತಾರೆ. ನಾವೇನು ಮಾಡಕ್ಕಾಗಲ್ಲ. ಕೊಟ್ಟಿ ತಿಂತಾರೆ, ಅಮಾನತ್ ಹಾಕ್ತಾರೆ, KITಗೆ ಹೋಗ್ತಾರೆ, ಮತ್ತೆ ಇಲ್ಲೇ ಬರ್ತಾರೆ. ಏನ್ ಸರ್ ಇದು? ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನಮ್ಗಿರೋ ಹಕ್ಕು ಯಾರ್ದು ಸರ್? ಅಲ್ಲಿಗೆ ನಿಮ್ಗೆ ಮಾತ್ರ ಹಕ್ಕು, ನಮ್ಗೇನಿಲ್ಲ ಸರ್. ಹೇಳಿ, ಯಾಕೆ ಸಾಲ ವಿತರಣೆ ಮಾಡ್ತಾ ಇಲ್ಲ ಹೇಳಿ? ಮ್ಯಾನೇಜರ್ ನೀವು ನಾನು ಬರೀ ನಿಮ್ಮ ಬ್ಯಾಂಕ್ ಇನ್ನು ಮಾತ್ರ ಕೇಳ್ತಾ ಇಲ್ಲ, ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಲ್ಲಿ ನಂಗೆ ಕೇಳ್ತಾರೆ. ಯಾಕೆ ನೀವು ನಮ್ಮ ಹಾಲು ಬಡವಣೆನ ಯಾಕೆ ಕೊಡ್ತಾ ಇಲ್ಲ ಕರೆಕ್ಟಾಗಿ ಹೇಳಿ? ನಮ್ ದುಡ್ಡದು, ನಿಮ್ಮ ಹತ್ರ ನಾವು ಸಾಲ ತಗೊಂಡಿಲ್ಲ. ನಮ್ಮ ಹಸುಗಳಲ್ಲಿ ನಾವು ಗಂಜಿಲ ಎತ್ತಿ ಕತ್ತೆ ಮೇವು ಹಾಕಿ ಹಾಲು ಕರೆದಾಕಿರೋ ಯಾಕೆ ಕೊಡ್ತಾ ಇದ್ದೀವಿ ಹೇಳಿ? ಮಾತನಾಡ್ತಾ ಕೇಳಿ, ಮ್ಯಾನೇಜರ್ ಕೇಳಿ, ಯಾಕೆ ಕೊಡ್ತಾ ಇಲ್ಲ ಕೇಳಿ, ಉತ್ತರ ಕೊಡ್ತಾ ಇಲ್ಲ ಹೇಳಿ ಸರ್. ಮೌನವೇ ಉತ್ತರ ಅಲ್ಲ ಸರ್. MD ಹೆಂಗಿದಾರ ಗೊತ್ತಾ? ಸತ್ತ ಹೆಣ ಇದ್ದ ಕಷ್ಟ ನಾವು ನಮ್ಮ ಬ್ಯಾಂಕ್ ಇವಾಗ. ಅವ್ರು ಏನಾಗಲ್ಲ, ಖಡಕ್ ಅಧಿಕಾರಿ ಅಲ್ಲ ಅವರು. ಇವತ್ತು ಅವರೇ ಬರ್ಬೇಕು. ಅವರಪ್ಪ ಮೈಯಲ್ಲಿ ಹುಷಾರಿಲ್ಲ ಅಂತ ಹೋಗಿದ್ದಾರೆ. ಶಿವಕುಮಾರ್ ಬಾ ಅಂತ ಹೇಳಿದ್ರೆ ಬೆಳಗಾವಿ ಯಾವ ಕೇಳ್ತಾರೆ ಹೋಗಿವ, ಇವತ್ತೇ ಬಂದ್ಬಿಡ್ತಾರೆ ಕೇಸಗಳಲ್ಲ. ನಾನು ವಾರ ಆಯ್ತಲ್ಲ ಕೊಟ್ಟು ನಿಮಗೆ, ನಿಮ್ಮ ಇಲಾಖೆಗೆ ಕೊಟ್ಟಿದ್ದೀನಲ್ಲ ಸರ್, ಕೊಟ್ಟಿದ್ದೀನಿಲ್ಲ, ನಿಮ್ಮ ಗಮನಕ್ಕೂ ತಂದಿದ್ದೀನಿಲ್ಲ. ಅಲ್ಲಿಗೇನು ಹೋದ ಪುಟ್ಟ ಬಂದ ಹೋಗ್ತಾರೆ ಬರ್ತಾರೆ ಬುದ್ಧಿ ಅಂತಾರೆ. ನಾವೇನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ತೀರಿ ಹೇಳಿ? ಬ್ಯಾಂಕ್ ನೀವ್ ಹೇಳಿ ನೋಡಿ ಸರ್. ಈಗ ಮಕ್ಕಳ ಎಜುಕೇಶನ್ ಇದೆ, ಸರ್, ತಂದೆ ತಾಯಿ ಆರೋಗ್ಯ ಇದೆ, ಇನ್ನೂ 101 ಕಷ್ಟ ಇದೆ ನಮ್ಗೆ. ನಾವು ಬಿಟ್ಟಂತ ಸಾಲನ ಯಾಕೆ ನೀವು ಮರುಪಾವತಿ ಮಾಡಿ ಹೇಳಿ? ಹೇಳಿ ಮೇಡಮ್, ಹೇಳಿ ಮೇಡಮ್. MD ಅವರ ಡಿಸ್ಕಸ್ ಮಾಡಿ ಏನು ಮಾಡ್ತೀರಾ? ಆಯ್ತು, ಒಳಗಡೆ ಕೆಟ್ಟಾಕ್ತೀವಿ ಬಿಡ, ಬರ್ಲಿ ಅವರ ಡಿಸ್ಕಸ್ ಮಾಡೋಣ. ಬಿಡಿಸೋಣ, ಒಳಗಡೆ ಕೆಟ್ಟಾಕ್ತೀವಿ, ಡಿಸ್ಕಸ್ ಮಾಡೋಣ. ಅಯ್ಯೋ ಒಂದ್ ಹೇಳ್ತೀನಿ ಕೇಳು, ಇನ್ನು ಎಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಜನಗಳು ಎದ್ದೇಳ್ತಾರೆ ಅಂತ ಹೇಳ್ಬಿಟ್ಟು ಮೀಟಿಂಗ್ ಫಿಕ್ಸ್ ಮಾಡಲ್ಲ. 4 ಗೋಡೆ ಮಧ್ಯೆ ಮಾಡಿ ಬ್ಯಾಂಕ್ ಬೀಗ ಹಾಕ್ಬಿಡ್ತಾರೆ. ಯಾಕೆ MD ಇಷ್ಟು ದಿನ ಬಂದಿಲ್ಲ? MD ಬಂದಿಲ್ಲ ಮೇಡಮ್, ಬಂದಿದ್ದಾರಲ್ಲ, ಯಾಕೆ ಡಿಸ್ಕಸ್ ಮಾಡಿಲ್ಲ? ಸಾಲ ಮರುಪಾವತಿ ಮಾಡಂತೆ ಅವರು ವಸೂಲಿ ಮಾಡಂತೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಶಿವಕುಮಾರ್ ಅವರು ಅವ್ರಿಗೆ ನೋಟಿಸ್ ಕೊಡ್ಯಾರು. ಮೇಡಮ್, ಉತ್ತರ ಮೌನವಾಗಿದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇರ್ತದೆ.
ನಮ್ಮ ಹಾಲಿನ ಬಂಡವಾಳ ಹಣವನ್ನು ಯಾಕೆ ನೀವು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದೀರಾ ಹೇಳ್ಬಿಡಿ. ಹೇಳಿ ಸರ್, ನಮ್ಮ ಹಣನ ಕೇಳ್ತಾರೆ ಸರ್, ನಿಮ್ ಬ್ಯಾಂಕ್ ದುಡ್ಡೆಲ್ಲ ಕೇಳ್ತಾರದು ಎಲ್ಲ ಅವರೇ ಹೇಳಿ. ಯಾವ್ದು ಉತ್ತರ ಇಲ್ಲ, ನಾನು ಏನನ್ನ ಹೇಳೋದು? ಒಳ್ಳೆ ಸಹಾಯ ಮಾಡೋದಲ್ಲ ಸರ್. ಹಂಗಾಗಿ ನಾನು ನಿಮ್ಮ ಬ್ಯಾಂಕ್ ಹಣ ಕೇಳ್ತಾ ಇಲ್ಲ. ಧೈರ್ಯದಿಂದ ನಮ್ಮ ರೈತರ ಹಣನ ನಿಮ್ ಬ್ಯಾಂಕ್ ಬರ್ತಾ ಇದೆಯಲ್ಲ, ಆ ಹಣವನ್ನು ಯಾಕೆ 15 ದಿನ 20 ದಿನ ತಿಂಗಳ ಕಡಿತ ಮಾಡ್ತಾ ಇದ್ದೀರಾ? ಆ ಹಣ ಎಲ್ಲಿ ಹೋಗ್ತಾ ಇದೆ? ನಮ್ಮ ಖಾತೆಗಳನ್ನ ನೀವ್ ಯಾಕೆ ಉಪಯೋಗಿಸ್ಕೊಂತಾ ಇದ್ದೀರಾ ಅದನ್ನ ಹೇಳಿ ಸರ್. ಹೇಳಿ ಸರ್. ಸೆಕ್ರೆಟರಿಗಳನ್ನ ಅಧ್ಯಕ್ಷನ ಕಟ್ಟಾಕ್ಬಿಡ್ತೀವಿ ಊರುಗಳಲ್ಲಿ ಅಲ್ಲ, ಕಟ್ಟಾಕ್ತೀವಿ, ನಮ್ಗೆ ಗೊತ್ತೈತೆ. ನಾನು ಅದನ್ನ ಕೇಳ್ತಾ ಇದ್ದೀನಿ. ತಾರೀಕು ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಬರುತ್ತೆ ಯಾವಾಗ 19, 27 1ನೇ ತಾರೀಕು ಪೇಮೆಂಟ್ ಆದ್ರೆ 8ನೇ ತಾರೀಕು ಪೇಮೆಂಟ್. ಯಾರನ್ನ ಕೇಳ್ಬೇಕು? ಅವ್ರು ಕೇಳಿದ್ರೆ ಬ್ಯಾಂಕ್ ಬ್ಯಾಂಕ್ ಕೊಟ್ಬಿಟ್ಟು ಬಂದ್ವಿ, ಬ್ಯಾಂಕ್ ಯಾರನ್ನ ಕೇಳ್ಬೇಕು ಬಂದ್ ನಾವು? ಅದನ್ನ ನಮ್ ಕೇಳಿ ನಾವು ಸಾವಿರಾರು ಕೇಳಿರ್ತೀವಿ. ನಾನೇ ಉತ್ತರ ಹೇಳ್ತಾ ಇದ್ದೆ. ಸ್ವಲ್ಪ ಡಿಲೇ ಆಗ್ತದೆ, ಬಿಡುಗಡೆ ಆಗ್ತದಲ್ಲ, ಬಿಡುಗಡೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಬಿಡುಗಡೆ ಆಗಿದ್ದ ಅಮೌಂಟ್ ಯಾಕೆ ಕೊಡ್ತಾರೆ? ಲೇಟ್ ಆಗ್ತದೆ, ಹಂಗಾಗಿ ಡಿಲೇ ಆಗುತ್ತೆ ಅಷ್ಟೇ. ಅಷ್ಟರಿಂದ 8 ದಿನ ಆಗುತ್ತೆ ಮೇಡಮ್. ಲೇಟು 8 ದಿನ ಕೊಡ್ತಾ ಇದ್ದಾರೆ, ನೀವೇ ಹೇಳಿ. 8 ದಿನ ಆಗುತ್ತೆ, 8 ದಿನ ಆಗುತ್ತೆ. ಯಾಕೆ ಆಗ್ತದೆ? ಲೋನ್ ಕೊಡ್ಬಾರ್ದು. ನಮ್ಮ ಬಗ್ಗೆ ಸ್ವಲ್ಪ ಲೇಟ್ ಸರ್. ಇವಾಗ ಲೋನ್ ಸಾಹೇಬ್ರ ಹತ್ರ ಬಂದು ಒಂದ್ಸರಿ ಮೀಟಿಂಗ್ ಹೋಗ್ಕೊಂಡು ನಾನ್ ಯಾಕೆ ಅವ್ರ ಹತ್ರ ಬರ್ಬೇಕು? ನಾನ್ ಯಾಕೆ ಸರ್ ಬರ್ಬೇಕು? ಬಂದಾಗ ಅಲ್ಲ, ಬಂದಾಗ ನಿಮ್ ಲೋನ್ ಅಕೌಂಟ್ ಇವ್ರನ್ನ ಕರ್ಸ್ರಿ ಅಂತ ಹೇಳಿದ್ರೆ ಕರ್ಸಲ್ಲ ಅವರು. ಮುಖಾಮುಖಿ ಚರ್ಚೆ ಆಗ್ಬಾರ್ದಂತೆ. ಅವ್ರದ್ದು ಎಷ್ಟೈತೆ ಪರ್ಸೆಂಟೇಜ್? ನಮ್ಗೆ ಪ್ರಾಮಾಣಿಕವಾದ ಅಧಿಕಾರಿಗಳು ಎಲ್ಲ ನೀವೇ, ನಾವೆಲ್ಲ ಅಪ್ರಾಮಾಣಿಕರು, ನಾವೆಲ್ಲ ರೈತರು ಅಲ್ಲ ಹಂಗಂತ ಹೇಳ್ತಲ್ಲ. ನಮ್ಮ ಸಾಹೇಬ್ರು ಪ್ರಾಮಾಣಿಕ ಅಂತ ನಾವು ಹೇಳ್ತೀವಿ, ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ ಪ್ರಾಮಾಣಿಕ. ಅಪ್ರಾಮಾಣಿಕ ಅಧಿಕಾರಿ ಇಲ್ಲಿ ಇರಬಾರ್ದು. ಪ್ರಾಮಾಣಿಕ ಅಧಿಕಾರಿ ಇದ್ರೆ ಏನು ತನಿಖೆ ಆಗಲ್ಲ, ನ್ಯಾಯ ಸಿಗಲ್ಲ ಸರ್. ಒಡಿ ಬಡಿ ಅಧಿಕಾರಿಗೆ ಇಲ್ಲಿರೋದು. ಅಧಿಕಾರಿ ಟ್ರಾನ್ಸ್ಫರ್ ಆದ್ರೆ ಸರ್ಕಾರಿ ಕಚೇರಿಗೆ ಹೋಗೋದು, ಎಲ್ಲಿಗೆ ಮನೆಗೆ ಹೋಗಲ್ಲ. ನಾವು ಸ್ವಲ್ಪ ಪ್ರಯತ್ನ ಮಾಡಿ ರಿಕವರಿ ಇನ್ ಟೈಮಲ್ಲಿ ಆಗೋದಲ್ಲ ಮಾಡ್ತೀವಿ ಸರ್. ಈಗ ಶಿವಕುಮಾರ್ ಅವರು ರಜೆ ಹಾಕಕ್ಕೆ ಸರ್ ಅದನ್ನ ಸಾಹೇಬ್ರ ಉತ್ತರ ಕೊಟ್ಟಿದ್ದಾರೆ ನಿಮ್ಗೆ. ಇವತ್ತು ಯಾಕೆ ರಜೆ ಹಾಕ್ಬೇಕು? ಅಧಿಕಾರಿಗಳು ನಾವು ಅವ್ರನ್ನ ಕೇಳೋದು ಬ್ಯಾಂಕ್ ವಸೂಲಿ ಮಾಡಕ್ ಅವ್ರು ಹೋಗ್ಬೇಕು. ಸಾಹೇಬ್ ಕೆಳಗಂತ ಅಧಿಕಾರಿಗೆ ಹೋಗ್ಬಿಟ್ಟು ಅವ್ರೇನ ಅಲ್ಲ AC ರೂಮ್ ಕೂತ್ಕೊಳಕ್ ಇರೋದಿಲ್ಲ. ಶಿವಕುಮಾರ್ ಅವರು ಬರ್ಬೇಕು. ಶಿವಕುಮಾರ್ ಇಂದಾನೆ ಇವತ್ತು ಬ್ಯಾಂಕ್ ಹಾಳಾಗ್ ಹೋಗ್ಬಿಟ್ರು. ನನಗೇನು ವೈಯಕ್ತಿಕವಾಗಿ ಆತ ಮೇಲೆ ದೋಷ ಅಂತಿಲ್ಲ. ಹೇಳಿ ಸರ್, ನೀವು ಉತ್ತರ ಕೊಟ್ರೆ ನಾವು ಮನೆಗೆ ಕೊಟ್ಟು ಸಾಹೇಬ್ರು 2 ದಿನ ಬಿಟ್ಟು ಬರ್ತಾರೆ. ಏನಿದೆ ನಾವು ಸ್ವೀಕಾರ ಮಾಡ್ಕೊಂಡು ನೀವು ಕೇಳ್ತಾರ 2 ದಿನ ಟೈಮ್ ಕೊಡ್ತಾ ಇದ್ರು. ಅವ್ರಿಗೆ ಬಂದಾಗ ಅವ್ರು ಬರ್ತಾರೋ ಬರಲ್ಲೋ, ಹೋಗ್ತಾರೋ ಹೋಗಲ್ಲ. ನಾನು ಇದಕ್ ಮುಂಚೆ ಹೋರಾಟ ಮಾಡಿದಂತಹ ಮನವಿಗಳಿಗೆ ರಿಪ್ಲೈ ಯಾಕೆ ಕೊಟ್ಟಿಲ್ಲ? ಸರ್ ಇವಾಗ ಪ್ರತಿಯೊಂದು ಪಾಯಿಂಟ್ ಹೇಳಿದ್ರೆ ನಾವು ತರ್ತೀವಿ. ಇನ್ಮೇಲೆ ಆ ಥರ ಬಿಡಂತ ಇನ್ಮೇಲೆ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ. ನೋಡಿ ರೈತರ ಪರವಾಗಿಲ್ಲ ಬಂದಿದ್ದಾರೆ, ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಅದೇನು ಮಾಡ್ತೀವಿ ಕ್ರಮ ಮಾಡಿ ಹಳ್ಳಿಯಲ್ಲಿರೋ ಹೆಂಗಸರು, ನೇಗಿಲಿರೋ ರೈತರು ಅವ್ರ ಕೋಪ ಕೈ ಬರ್ತದೆ. ಮೊದಲು ಬ್ಯಾಂಕ್ ಚಟ್ಪಟ್ಟು ಈಚೆ ಬಂದದಂದ್ರೆ 10,000 ಜನ ಪೊಲೀಸವ್ರು ಬಂದ್ರು ಏನ್ ಸರ್, ಅನ್ನ ಹಾಕೊಂಡ್ ಕೈಗೆ ಕನ್ನ ಹಾಕೋದು ಯಾವ ರೈತ ಲೆಕ್ಕಲ್ಲ. ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅಂದ್ರೆ ಲಾಠಿ ಎಲ್ಲಿ ಬೇಕಾದ್ರೆ ಹೋಗ್ತಾರೆ. ಇದು ಲಾಸ್ಟ್ ಅಧಿಕಾರಿ ಬರ್ಬೇಕು ಮಾಡ್ಬೇಕು. ನೀವೇನು ಮಾತಾಡಿಲ್ಲ ಅಂದ್ರೆ ಆಗಲ್ಲ ಸರ್. ಉತ್ತರ ನೀವೇ ಕೊಡ್ಬೇಕು. ಬ್ಯಾಂಕ್ ಸೆಕ್ಷನ್ ನಿಮ್ದು
ವಸೂಲಿ ಸೆಕ್ಷನ್ ನಿಮ್ದು ಯಾಕೆ ವಸೂಲಿ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ, ಇಲ್ಲ ಆಗಲ್ಲ ಅಂತ ಹೇಳಿದ್ರಲ್ಲ, ಎಷ್ಟು ಲಾಸ್ ಇದೆ ಅಂತ ಹೇಳ್ಬಿಡಿ, ಹೇಳ್ಬೋದು ಅಂಕಿಅಂಶ ಕ್ಲೋಸ್ ಮಾಡಕ್ಕಾಗತ್ತೆ. ನಮ್ಮ ಮನೆ ಬರ ಏನ್ ಮಾಡಕ್ಕಾಗಲ್ಲ. 10 ವರ್ಷದಿಂದನೇ ಕಾಂಗ್ರೆಸ್ ಗಿಡ ಬೆಳೆದಿತ್ತು, ಹೋಗ್ಬಿಟ್ಟಿತ್ತು. ಯಾರೋ ಪುಣ್ಯಾತವ್ರು ಬಂದ್ರು ಅದನ್ನ ಬೆಳೆಸಿದ್ರು, ಮತ್ತೆ ಹೋಗ್ಬಿಟ್ಟು. DCC ಬ್ಯಾಂಕ್ ಏನಾಗ್ಬಿಟ್ಟಿಲ್ಲ ಅಂದ್ರೆ ರಿಯಲ್ ಎಸ್ಟೇಟ್ ಬ್ಯಾಂಕ್. ಇಲ್ಲಿ ಏನ್ ಮಾಡ್ತೀರಿ ಸರ್? ಸಾಹೇಬ್ ತಪ್ಪಲ್ಲ ಅದು ಅಂದ್ಬಿಟ್ಟು ಅದೊಂದು ಇಟ್ಟಿವಿ, ಏನಿಲ್ಲ ನೀವೇನು ಪ್ರಸ್ತಾವನೆ ಮಾಡಿದ್ವಿ ಇದೆಲ್ಲ ಪಾಯಿಂಟ್ಸ್ ಅಲ್ಲಿಗೆ ನಿಮಗೆ ಬ್ಯಾಂಕ್ ಸಂಬಂಧ ಇಲ್ಲ, ಅವರು ಅಧಿಕಾರಿ ಚೈನಿನ ಅಧಿಕಾರಿ ನಿಮಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ಮಟ್ಟಕ್ಕೆ ನೀವು ಮಾತಾಡ್ತಾ ಇದ್ದೀರಿ.